ಅಕ್ಕ ಏನಕ್ಕೆ ಕೂತಿರೋದು? ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಶನಿ ಜಯಂತಿ ಇರೋದ್ರಿಂದ ಮತ್ತು ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಸೊ ಹಂಗಾಗಿ ನಾವು ಮುಂಚೆನೇ ನಾನು ಸುನೀತಾ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಗೌಡನಗೆರೆ ಚೌಡೇಶ್ವರಿಗೆ ಹೋಗೋಣ ಅಂತ. ಸೊ ನಿಮಗೆ ಸ್ಟಾರ್ಟಿಂಗ್ ವಿಡಿಯೋ ನೋಡೇ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಓಪನ್ ಐತೆ, ಹೋಗ್ಬಿಟ್ಟು ಬರೋಣ ನಮಗೆ ಹೋಗೋಣ. ಹೋಗೋಣ ಬಿಡಿ. ಒಂದು ನಿಮಿಷ ನಿಲ್ಲಿಸಿ. ಖುಷಿ ಆಯ್ತು. ನಾವು ಬಂದು ಹೋಗೋಣ ದೇವಸ್ಥಾನಕ್ಕೆ, ಶನಿ ಮಹಾತ್ಮಗೂ ಮತ್ತು ಆಂಜನೇಯ ಸ್ವಾಮಿಗೆ ಬಂದ್ಬಿಟ್ಟು ಹೋಗೋಣ ಅಂತ ಐಡಿಯಾ ಇದ್ದಿದ್ದು. ಬಟ್ ಹೋಗ್ಬೇಕಾದ್ರೇ ಆಟೋದಲ್ಲೇ ನೋಡಿದ್ವಿ ಇದು ಓಪನ್ ಇತ್ತು, ಆಲ್ರೆಡಿ ಪೂಜೆ ಎಲ್ಲ ಆಗ್ತಿತ್ತು. ಸೊ ಅದಕ್ಕೆ ನಾವು ಹೋಗ್ಬಿಟ್ಟು ಪೂಜೆ ಈಗಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಸುನೀತಾ ಕೂಡ ಇಬ್ಬರು ಬಂದ್ವಿ. ಅಲ್ಲಿ ಬಂದಿದ ತಕ್ಷಣ ಮಂಗಳಾರತಿ ಎಲ್ಲ ತೊಗೊಂಡ್ವಿ. ಆಲ್ರೆಡಿ ಅಲ್ಲಿ ಯಾರೋ ಹೋಮ ಪೂಜೆ ಎಲ್ಲ ಕೂಡ ಅವರು ಮಾಡಿಸ್ತಾ ಇದ್ರು. ಹಾಗೆ ಮಂಗಳಾರತಿ ಎಲ್ಲ ತೊಗೊಂಡು ನಾವು ಕೂಡ ಇಳ್ಬತ್ತಿ ಎಲ್ಲ ಹಚ್ಬಿಟ್ಟು ದೇವ್ರಿಗೆ ಒಂದು 5 ಪ್ರದಕ್ಷಿಣೆ ಹಾಕ್ಬಿಟ್ಟು ಸೊ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ನಮ್ಮಿಬ್ಬರಿಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ಬೆಳಗ್ಗೆನೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಸ್ವಲ್ಪ ಜನ ಕೂಡ ಕಡಿಮೆ ಇದ್ದರು ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಹೋಗಿದ್ವಲ್ಲ ನಾವು 5 ಕಾಲ್ಗೆಲ್ಲ ದೇವಸ್ಥಾನದ ಹತ್ರ ಇದ್ವಿ. ಸೊ ತುಂಬ ಜನ ಕಡಿಮೆ ಇತ್ತು, ತುಂಬ ಚೆನ್ನಾಗೇ ದರ್ಶನ ಆಯಿತು. ನಾವು ನಿಧಾನಕ್ಕೆ ಕೂತ್ಕೊಂಡು ಸಮಾಧಾನದಾಗ ಮಂಗಳಾರತಿ ಎಲ್ಲ ತೊಗೊಂಡು ಪ್ರದರ್ಶನ ಎಲ್ಲ ಹಾಕಿ ನಿಧಾನಕ್ಕೆ ಬಂದ್ವಿ. ಒಂದು 10 ನಿಮಿಷ 1/4 ಗಂಟೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಆಟೋ ಮಾಡಿಕೊಂಡು ತುಮಕೂರು ಬಸ್ ಸ್ಟಾಪ್ಗೆ ಬಂದ್ವಿ. ಇಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲಿ ತುಮಕೂರು ಬಸ್ ಸ್ಟಾಪಲ್ಲೇ ಹೋಟೆಲ್ ಇದೆ. ಅಲ್ಲಿ ಸುನೀತಾ ಕಾಫಿ ಕುಡಿಯೋಣ ಅಂತೆಲ್ಲ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಕಾಫಿ ತೊಗೊಂಡು ಬಂದು ಕೊಟ್ಟಳು. ಇಬ್ಬರು ಅಲ್ಲಿಂದ ಕುಡಿದ್ಬಿಟ್ಟು ಡೈರೆಕ್ಟಾಗಿ, ಅಂದರೆ ಬಸ್ಸೆಲ್ಲ ಇರುತ್ತೆ ಇಲ್ಲಿಂದನೇ, ಇಲ್ಲಿಗೇನು ತೊಂದರೆ ಇಲ್ಲ. ಯಾಕೆಂದರೆ ಗೌಡನಗೆರೆಗೆ ಹೋಗೋದಕ್ಕೆ ಡೈರೆಕ್ಟ್ ಬಸ್ಸು ಇರುತ್ತೆ. ಡೈರೆಕ್ಟ್ ಬಸ್ ಇಲ್ಲ ಅಂತ ಹೇಳಿದ್ರು ನಾವು ಯಾವುದೇ ಮೈಸೂರು ಗಾಡಿಗೆ ಹೋದ್ರೂ ಅಲ್ಲಿ ಮಲ್ಲನ ಕುಪ್ಪೆ ಅಂತೇಳಿ ಬರುತ್ತೆ, ಆ ಕ್ರಾಸಲ್ಲಿ ಇಳ್ಕೊಂಡ್ರೆ ಸಾಕು. ಅಲ್ಲಿಂದ ಅಲ್ಲಿಗೆ 20 ರೂಪಾಯಿ ಆಟೋ ಕೂಡ ಬೇಕಾದಷ್ಟು ಇರುತ್ತೆ. ಗೌರ್ಮೆಂಟ್ ಬಸ್ಸು ಬರುತ್ತೆ, ಕೆಲವೊಂದು ಅಲ್ಲಿ ಬಸ್ ಸ್ಟಾಪ್ ಕೊಡ್ತಾರೆ, ಕೆಲವೊಂದು ಅಲ್ಲಿ ಬಸ್ ಸ್ಟಾಪ್ ಕೊಡಲ್ಲ. ಸೊ ಬಸ್ ಫೆಸಿಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಬೆಂಗಳೂರಿಂದ ಬರೋರಿಗೆ ಕುಣಿಗಲ್ಲಿಗೆ ಬಂದರೆ ಕುಣಿಗಲ್ಲಿಂದ ಬೇಕಾದಷ್ಟು ಬಸ್ ಇದೆ ಗೌಡನಗೆರೆಗೆ. ಸೊ ನಮಗೂ ಕೂಡ ಗೌರ್ಮೆಂಟ್ ಬಸ್ ಸಿಕ್ತು, ಸೀಟು ಕೂಡ ಹೆಂಗೋ ಸಿಕ್ತು ನಮಗೂ. ಸೊ ಅಲ್ಲಿಂದ ಅಲ್ಲಿಗೆ ಇಬ್ಬರು ಟಿಕೆಟ್ ತೊಗೊಂಡು ಅಲ್ಲಿ ಮಲ್ಲನ ಕುಪ್ಪೆ ಅಂತ ಬರಲ್ಲ ನಮಗೆ ಟಿಕೆಟು, ನೆಕ್ಸ್ಟ್ ಸ್ಟೇಜು ಕೆಸ್ತೂರು ಅಂತ ಬರುತ್ತೆ, ಅಲ್ಲಿ ಕೊಡ್ತಾರೆ. ಸೊ ಅಲ್ಲಿಂದ ನಾವು ಇದೇ ನೋಡಿ ಮಲ್ಲನ ಕುಪ್ಪೆ, ಅದು ಗೇಟು. ಇಲ್ಲಿ ಬಂದು ಇಳ್ಕೊಂಡ್ರೆ ಇಲ್ಲಿಂದ ಆಟೋಗಳು ಬೇಕಾದಷ್ಟು ಇರುತ್ತೆ. ಏನು ಬಸ್ಸಿಗೆ ಮತ್ತು ಆಟೋಗೆ ಏನು ಖಂಡಿತ ಸಮಸ್ಯೆನೇ ಇಲ್ಲ, ಎಲ್ಲ ಹತ್ರನೂ ಚೆನ್ನಾಗೇ ಫೆಸಿಲಿಟಿ ಇದೆ. ಸೊ ನಾವು ಅಲ್ಲಿಂದ ಆಟೋದಲ್ಲಿ ಸೀಟ್ ಆಟೋನೇ, ಬಾಡಿಗೆ ಆದರೆ 200 ರೂಪಾಯಿ ಇರುತ್ತೆ. ಸೊ ಸೀಟ್ ಆಟೋ ಆದರೆ 20 ರೂಪಾಯಿ ಅಷ್ಟೇ, ಒಬ್ಬರಿಗೆ 20 ರೂಪಾಯಿ ತೊಗೊತಾರೆ. ನಾವು ಅಲ್ಲಿಂದ ಮುಂದೆ ದೇವಸ್ಥಾನ ಗೌಡನಗೆರೆಗೆ ಬಂದ್ವಿ. ಅಲ್ಲಿ ಬರ್ತಾ ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಹಂಗೆ ಕಾಯೆಲ್ಲ ಒಡಿಸ್ಬಿಡೋಣ ಅಂತೇಳ್ಬಿಟ್ಟು ಪೂಜೆ ಸಾಮಾನು ತೊಗೊಳೋಣ ಅಂತೇಳ್ಬಿಟ್ಟು ನಾನು ಕೂಡ ಸುನೀತನೂ ತೊಗೊಂಡ್ಲು, ನಾನು ತೊಗೊಂಡ್ವಿ, ಪೂಜೆ ಸಾಮಾನು ಇಬ್ಬರು ತೊಗೊಂಡ್ವಿ. ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅಲ್ಲಿ ಶನ್ಮಾತ್ಮಂಗೆ ಹೋಗಿದ್ವಲ್ಲ, ಸೊ ಅಲ್ಲಿ ನಾನು ಮನೆಯಿಂದ ತೊಗೊಂಡೋಗಿರಲಿಲ್ಲ. ನಾವು ಸಂಜೆ ಹೋಗೋಣ ಅನ್ನೋ ಥರ ಪ್ಲ್ಯಾನ್ ಇದ್ದಿದ್ದು ಇಬ್ಬರದೂ. ಬಟ್ ಬೆಳಗ್ಗೆನೇ ಓಪನ್ ಇತ್ತಲ್ಲ ದೇವಸ್ಥಾನ, ಆಗಲೇ ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ. ಅಲ್ಲೂ ಕೂಡ ಏನು ಕಾಯಿ ಒಡಿಸ್ಲಿಲ್ಲ. ಸೊ ಅದಕ್ಕೆ ಅಂತಲೇ ಇಲ್ಲಾದರೂ ಮಾಡಿಸೋಣ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಹಣ್ಣು ಕಾಯಿ ಎಲ್ಲ ಹೂವು ಎಲ್ಲ ತೊಗೊಂಡು ಇಬ್ಬರೂ, ಅಂದರೆ ಜನ ಸ್ವಲ್ಪ ಕಡಿಮೆ ಇದ್ದರು ಅಂತಲೇ ಹೇಳ್ಬೋದು. ಅಂದರೆ ಮುಂಚೆ ಒಂದ್ಸಲಿ ಹುಣ್ಣಿಮೆಗೆ ಹೋಗಿದ್ವಿ, ಅವತ್ತಂತೂ ತುಂಬ ರಶ್ ಇತ್ತು, ಕಾಲಿಡೋಕ್ಕೆ ನಿಜ ಜಾಗನೇ ಇರಲಿಲ್ಲ, ಅಷ್ಟೊಂದು ಕ್ಯೂ ಎಲ್ಲ ಇತ್ತು. ಒಂದು 7-8 ಇದು ಕ್ಯೂ ಥರ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ಜನಗಳಿಗೆ. ಸೊ ಇವತ್ತೇನು ಅಂತ ಏನು ಜನ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಅಂದರೆ ಜಾಸ್ತಿನೂ ಇರಲಿಲ್ಲ ಕಡಿಮೆನೂ ಇರಲಿಲ್ಲ, ನಮಗೆ ಮೀಡಿಯಮ್ ಆಗಿತ್ತು. ಸೊ ಬಂದಿದ ತಕ್ಷಣ ನಾವು ಕೂಡ ದೇವ್ರಿಗೆ ಕೈ ಕಾಲೆಲ್ಲ ತೊಳ್ಕೊಂಡು ಅಲ್ಲಿಂದ ಬಂದು ನವಗ್ರಹ ಎಲ್ಲ ಒಂದ್ಸಲಿ ಸುತ್ತಕೊಂಡು, ಇಲ್ಲಿ ಕಾಯಿ ಹೊಡೆಯೋದು ಇಲ್ಲೇ ಇದೆ ಪ್ಲೇಸು, ಮತ್ತು ಒಳಗಡೆನೂ ಇದೆ, ಇಲ್ಲಿ ಹೊಡೆದಿಲ್ಲ ಅಂದ್ರೂ ಒಳಗಡೆನೂ ಕೂಡ ಕಾಯಿನ ಹೊಡ್ಕೋಬೋದು. ನಾವು ಇಲ್ಲೇ ಹೊಡ್ಕೊಂಡು ಹೋಗೋಣ ಬಿಡು, ಇನ್ನು ಅಲ್ಲಿನೇನು ಅಂತ ಹೇಳ್ಬಿಟ್ಟು ಇಲ್ಲೇ ಹೊಡೆದ್ವಿ. ಇಲ್ಲೇ
ಮಾಡಿಕೊಂಡು ಮುಂದೆ ಹೋಗ್ತಾ ಇಲ್ಲಿ ಗಣಪತಿ ವಿಗ್ರಹ ಬರುತ್ತೆ. ಅಲ್ಲಿಗೆ ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ತಾ ಅಲ್ಲಿ ಅಮ್ಮಂದೇ ವಿಗ್ರಹ ಇದೆ. ಇದು ಅಂದರೆ ಚೌಡೇಶ್ವರಿ ಅಮ್ಮನೇ. ಇಲ್ಲೂ ಕೂಡ ಅದರದ್ದು ವಿಗ್ರಹ ಇದೆ. ಅದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ಮುಂದೆ ಹಾಗೆ ಮುಂದೆ ಬರ್ತಾ ಇದು ಶಿವಂದು ವಿಗ್ರಹ ಇದೆ. ಸೊ ಅದಕ್ಕೂ ಕೂಡ ನಾವು ಕೈ ಮುಗಿದು ಮತ್ತು ನಾವು ಕ್ಯೂಗೆ ಬಂದು ನಿಂತ್ಕೊಂಡ್ವಿ. ನೋಡಿ ಕ್ಯೂ ಎಲ್ಲ ಕಡಿಮೆನೇ ಇದೆ, ಜನ ಎಲ್ಲ 2 ಲೈನ್ ಇದ್ರೆ ಅಷ್ಟೇ. ನಾವು ಹೋಗಿದ್ದು 3ನೇ ಲೈನ್ಗೆ ನಿಂತ್ಕೊಂಡ್ವಿ ಹೋಗಿ. ಅಂದರೆ ನಾವು 8:15ಗೆಲ್ಲ ನಾವು ಇಲ್ಲಿ ದರ್ಶನಕ್ಕೆ ನಿಂತ್ಕೊಂಡಿದ್ವಿ. ಟೋಕನ್ ಇಲ್ಲ ಅಂದ್ರೆ ಕಾಯಿ ಕೊಡಲ್ಲ, ವಾಪಸ್ ಕಳಿಸ್ತಾರೆ. ಇದು ಅರ್ಚನೆ. ಅರ್ಕೆ ಕಾಯಿಗೂ ಮತ್ತು ಕುಂಕುಮಾರ್ಚನೆಗೆಲ್ಲ ಇಲ್ಲೇ ಹೊರ್ಗಡೆನೇ ಟಿಕೆಟ್ ಕೊಡ್ತಾಯಿದ್ರು. ಸೊ ನಾವು ಕೂಡ ಇಲ್ಲೇ ಅರ್ಕೆ ಕಾಯಿಗೂ ಮತ್ತು ಕುಂಕುಮಾರ್ಚನೆ ಮಾಡಿಸೋಣ, ಸ್ವಲ್ಪ ತಮ್ಮನ ಮುಂದೆ ನಿಂತ್ಕೊಳಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುನೀತಾ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಮಾಡಿಸಿದ್ಲು. ನಾನು ಕೂಡ ಕುಂಕುಮಾರ್ಚನೆ ಮಾಡಿಸ್ತಾ ಇದ್ದೀನಿ. ಕಡಿ ಆಂಟಿ ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಅಲ್ಲ ಗುಣವಿಶೇಷಣವಿಶಿಷ್ಟ ಯಮಜಮಾನಸ್ಯ ಗೋತ್ರೋದ್ಭವಸ್ಯ ತುಳಸಿ ಪ್ರಕಾಶ್ ಮನ್ವಿತ್ ನಂದನಾದಿತ್ಯ ಸಹ ಕುಟುಂಬಾನಾಂ ಸಹ ಪರಿವಾರಸ್ಯ ಪೂಜಾಂ ಸಮರ್ಪಯಾಮಿ. ಫಸ್ಟು ನಾನೇ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಅವರು ಅಲ್ಲಿ ನಿಂತ್ಕೊಳಕ್ಕೆ ಬಿಡಲ್ಲ, ಹೋಗಿ ಅಂತ ಹೇಳಿದ್ರು. ಸೊ ಸುನೀತಾ ಅವಳು ಹಿಂದೆ ಮಾಡಿಸ್ತಾ ಇದ್ಲು. ನಾನು ಅಷ್ಟರಲ್ಲಿ ಹಣ್ಣು ಕಾಯೆಲ್ಲ ತೊಗೊಂಡೋಗಿದ್ನಲ್ಲ ಅಲ್ಲೆಲ್ಲ ಕೊಟ್ಟು ನೋಡಿ ಇದೆ ಅಮ್ಮ ಅಂದು ಸ್ವಲ್ಪ ಕಾಣಿಸ್ತಿದೆ, ನೀವು ಕೈ ಮುಕ್ಕೊಂಬಿಡಿ ಇಲ್ಲಿಂದನೇ. ನಾವು ಕೂಡ ಕೈ ಮುಗಿದು ಮತ್ತು ಅಲ್ಲಿ ಅಮ್ಮ ಮುಂದೆ ಒಂದು ಶ್ರೀಚಕ್ರ ಅಂತ ಹೇಳ್ಬಿಟ್ಟು ಈ ಥರ ಇಟ್ಟಿದ್ದಾರೆ. ನೋಡಿ ಅಬ್ಸರ್ವ್ ಮಾಡಿ, ಖಂಡಿತ ಕಾಣಿಸುತ್ತೆ. ಅಂದರೆ ಹೂವೆಲ್ಲ ಹಾಕಿರ್ತಾರೆ. ಸೊ ಅದಕ್ಕೆ ಅಮ್ಮ ಹಂಗೆ ಅಷ್ಟೊಂದು ತುಂಬ ಶಕ್ತಿ ಇದೆ ಅಂತ ಹೇಳ್ತಾರೆ ಇಲ್ಲಿನ ಜನ ಎಲ್ಲ. ಅಂದರೆ ಇಲ್ಲಿಗೆ ಅಂದರೆ ಇಲ್ಲಿಗೆ ಬಂದೋದ್ರೆ ಸಾಕು, ಈ ಮಣ್ಣನ್ನು ತುಳಿದ್ರೆ ಸಾಕು, ನಮ್ಮಲ್ಲಿರೋ ಕಷ್ಟ ಎಲ್ಲ ಪರಿಹಾರ ಆಗ್ತವೆ. ನಾವೇನು ಕಷ್ಟ ಅಂತೇಳಿ ನಾವು ಅಲ್ಲಿಗೆ ಹೋಗಿರ್ತೀವಲ್ಲ, ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಕಷ್ಟ ಇದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಇಲ್ಲಿನ ಎಲ್ಲ ಜನ ಎಲ್ಲ ಹೇಳ್ತಾರೆ. ಅಂದರೆ ನಾವು ಕೂಡ ನಮಗೂ ಆಗಿದೆ ನಿಜ, ಖಂಡಿತ. ನಾವು 5 ಸಲ ಹೋಗಿದ್ದೀನಿ ನಾನು ಇವಾಗ. ಸೊ ನನಗೆ ನಿಜವಾಗ್ಲೂ ಎಷ್ಟೊಂದು ಒಂಥರ ಪಾಸಿಟಿವ್ ವೈಬ್ಸೇ ಇದೆ ಅಂತಲೇ ಹೇಳ್ಬೋದು. ಸೊ ಇದು ನೋಡಿ, ಇದರಿಂದ ಅಮ್ಮಂಗೆ ಅಭಿಷೇಕ ಮಾಡಿರೋದು ಮತ್ತು ಈ ಥರ ಎಲ್ಲ ನೀರೆಲ್ಲ ಬರುತ್ತೆ. ಸೊ ನಾವು ಅಲ್ಲಿ ಕೂಡ ಕೈಯೆಲ್ಲ ಇಟ್ಟು ನೋಡಿದ್ವಿ, ಅದು ಸ್ವಲ್ಪ ಹಂಗೂ ನೀರು ಬಂತು. ಸೊ ಪ್ರೋಕ್ಷಣೆ ಮಾಡಿಕೊಂಡು ನಾವೂನು ಸೊ ಇಲ್ಲಿ ನೋಡಿ, ನಾನು ಸ್ಟಾರ್ಟಿಂಗು 3 ಟೈಮ್ಸ್ ಹೋದಾಗ ನಾನು ಮನಸ್ಸಲ್ಲಿ ಅಂದ್ಕೊಂಡು ನಾನು ಇದು ಕಾಯಿನ ಇಡ್ತಾ ಇದ್ದೆ. ಖಂಡಿತ 3 ಸಲಿನೂ ಅದಾಗಲಿಲ್ಲ, 3 ಸಲಿನೂ ಅದು ಬಿದ್ದೋಯ್ತು. ಅದು ಲಾಸ್ಟ್ ವಿಡಿಯೋ ಇದೆ, ನಾನು ಹಾಕಿಲ್ಲ ಅಷ್ಟೇ. ಆದರೆ ಇದು ನೋಡಿ, ಲಾಸ್ಟ್ ಟೈಮು ನನ್ನ ಮಗ ಕಾಯಿನ ಹಾಕಿದ್ದಿದ್ದು ನಾನೇ ಇಟ್ಟೆ, ಅದು ಕಚ್ಕೊಂಡಿತ್ತು. ಈ ಸಲ ನಿಜವಾಗ್ಲೂ ನಾನು ಮನಸ್ಸಲ್ಲಿ ಅಂದ್ಕೊಂಡೇ ಇಟ್ಟೆ. ಅದು ನೋಡಿ ಹಂಗೆ ಕಾಯಿನ್ನು ಕಚ್ಕೊಂತು. ಅಂದರೆ ಈ 3 ಸಲ ಆಗದಿದ್ದು ಇವಾಗ ಯಾಕೆ ಕಚ್ಕೊಂತು ಅದು ಕಾಯಿನ್ನು? ಅಂದರೆ ನಾವು ಕೋರಿಕೆ ಮನಸ್ಸಲ್ಲಿ ಅವಾಗ ಏನು ಕೋರಿಕೆ ಇತ್ತೋ ಇವಾಗಲೂ ಅದೇ ಕೋರಿಕೆ ಇಟ್ಕೊಂಡೆ ನಾನು ಅಲ್ಲಿ ಕಚ್ಚಿದ್ದು. ಆವಾಗ 3 ಟೈಮ್ಸು ಸುಮ್ಮನೆ ನಾನು ಹಿಂಗೆ ಇಕ್ಕಿದ ತಕ್ಷಣ ಅದು ಬಿದ್ದೋಗ್ತಾಯಿತ್ತು. ಒಂದು 5 ಸಲ ನಾನು ಟ್ರೈ ಮಾಡ್ತಿದ್ದೆ, ಆದರೆ ಅದು ಅಗ್ಲಗ್ಲ ಬಿದ್ದೋಗ್ತಿತ್ತು. ಬೇಜಾರಾಗಿತ್ತು ಖಂಡಿತ. ಇದು ನೋಡಿ 4ನೇ ಸಲಿನೂ ಕಚ್ಕೊಂಡಿತ್ತು ಕಾಯಿನು, ಇವಾಗಲೂ ಸೇಮ್ ಕಚ್ಕೊಂಡಿದೆ. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ನೋಡಿ ಇವಾಗಲೇ ಹೇಳ್ಬೋದು ಅಮ್ಮ ಇದ್ದಾರೆ ಇಲ್ಲಿ, ತುಂಬ ಶಕ್ತಿ ಇದೆ ಈ ಮಣ್ಣಿಗೆ ಅಂತಲೇ ಹೇಳ್ಬೋದು. ಸೊ ನಾವು ಅಲ್ಲಿಂದನೇ ಡೈರೆಕ್ಟು ಅರ್ಕೆ ಕಾಯಿಗೆ ಎಲ್ಲ ಟೋಕನ್ ತೊಗೊಂಡಿದ್ವಲ್ಲ, ಕಾಯಿ ತೊಗೊಂಡು ಅಲ್ಲಿಂದ ಬರೋಣ ಅಂತ ಹೇಳ್ಬಿಟ್ಟು, ಇದು ಸೈಡಲ್ಲಿ ಕೊಡ್ತಾರೆ. ಹಂಗಾಗಿ ನಾವು ಅರ್ಕೆ ಕಾಯಿನೆಲ್ಲ ತೊಗೊಂಡು ಬರೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ನೋಡಿ ಎಲ್ಲಿಂದ ಎಲ್ಗನೂ ನೋಡಿ ಅರ್ಕೆ ಕಾಯಿನ ಎಲ್ಲಿ ಸುತ್ತು ಕಟ್ಬಿಟ್ಟಿದ್ದಾರೆ, ಅಷ್ಟೊಂದು ಕಟ್ಟಿದ್ದಾರೆ. ಮತ್ತು ಒಂದೊಂದು ಸಲ ಇದು ನಾವು ಹೋದಾಗೆಲ್ಲ ಇದು ಖಾಲಿನೂ ಆಗಿರುತ್ತೆ. ಅಂದರೆ ಇದು ಕಟ್ಟಿರ್ತಾರಲ್ಲ, ಇದನ್ನೆಲ್ಲ ಅರ್ಧ ತೆಗ್ದಾಕಿರ್ತಾರೆ ಎಲ್ಲ ಕಡೆನೂ. ಅಂದರೆ ಜನಗಳಿಗೆ ಭಾಳ ಜನ ಬರ್ತಾರಲ್ಲ, ಅವ್ರಿಗೆ ಕಟ್ಟೋದಕ್ಕೆ ಪ್ಲೇಸ್ ಬೇಕಲ್ಲ. ಸೊ ಅದಕ್ಕೆ ಖಂಡಿತ ಅರ್ಕೆ ಕಾಯಿ ಕಟ್ಟಿದ್ರೆ ಖಂಡಿತ ಆಗುತ್ತೆ. ನನಗೇನೋ ಒಂದು 50% ನಾನು ಅಂದ್ಕೊಂಡಿರೋದು ಆಗಿದೆ. ಸೊ ಇಲ್ಲಿ ನಾವು 7 ವಾರ 7 ಕಾಯಿ ತೊಗೊಂಡು ಅದು 7 ಸುತ್ತ ಹಾಕ್ಬಿಟ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ಹೇಳಿದರು ನಮ್ಗೆ ಇವರು, ಇಲ್ಲೇ ಪೂಜಾರು ಇವ್ರು ಇದ್ದಾರಲ್ಲ. ನಾನು ಸ್ಟಾರ್ಟಿಂಗ್ ಹೋದಾಗೆ ಕೇಳಿದ್ದೆ, 7 ವಾರ ಕಟ್ಟಿ ಮತ್ತು 7 ತೆಂಗಿನಕಾಯಿನ 7 ವಾರ ಬಂದುಬಿಟ್ಟು ಕಟ್ಟಿ, ಮತ್ತು ಅದನ್ನು 7 ಪ್ರದಕ್ಷಿಣೆ ಹಾಕಿ, ಬಸಪ್ಪ ಇದ್ದಾರೆ ಕೆಳಗಡೆ ತೋರಿಸ್ತೀನಿ, ಅದನ್ನು 7 ಪ್ರದಕ್ಷಿಣೆ
ಪ್ರದರ್ಶನ ಹಾಕ್ಬಿಟ್ಟು ಇದನ್ನು ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ, ಅಂದರೆ ನಮ್ಮ ಬೇಡಿಕೆ ಏನಿದೆ, ನಮಗೇನು ಕಷ್ಟ ಇದೆ, ಸೊ ಅದನ್ನು ನೀನು ಪರಿಹಾರ ಮಾಡಮ್ಮ ಅಂತ ಹೇಳ್ಬಿಟ್ಟು ಆ ದೇವ್ರ ಹತ್ರ ಬೇಡ್ಕೋಬೇಕು. ಇದನ್ನು ಬೇಡ್ಕೊಂಡು ಅಲ್ಲಿ 7 ಸುತ್ತು ಹಾಕ್ಬಿಟ್ಟು ನೀವು ಕಟ್ಟಿ ಅಂತ ಹೇಳ್ಬಿಟ್ಟು, ನನಗೆ ಫಸ್ಟ್ನೇ ದಿನವೇ ನಾನು ಇವ್ರಿಗೆ ಕೇಳಿದ್ದೆ ಯಾವ ಥರ ಅಂತ ಹೇಳ್ಬಿಟ್ಟು, ಯಾಕೆ ಅಂದರೆ ಗೊತ್ತಿರಲಿಲ್ಲಲ್ಲ, ನಾವು ಫಸ್ಟ್ ಟೈಮ್ ಹೋಗಿದ್ದಿದ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಿದ್ವಿ. ಪಾಪ ಹೋದವ್ರಿಗೆಲ್ಲ ಖಂಡಿತ ಎಲ್ರಿಗೂ ಹೇಳ್ತಾರೆ ಮತ್ತು ಅನೌನ್ಸ್ ಕೂಡ ಮಾಡ್ತಿರ್ತಾರೆ. ಇಲ್ಲಿ ಏನು ಮೋಸ ಆಗೋದಂಥದ್ದು ಏನೂ ಇಲ್ಲ. ಅವ್ರು ಎಲ್ಲ ಕಡೆನೂ ಅನೌನ್ಸ್ ಮಾಡಿ ಹೇಳ್ತಿರ್ತಾರೆ, ಈ ಥರ ಇದೆ, ಹಿಂಗಿದೆ, ಇಲ್ಲಿನ ರೂಲ್ಸು ಅದೆಲ್ಲ ಹೇಳ್ತಾನೆ ಇರ್ತಾರೆ. ಸೊ ಯಾರನ್ನ ಕೇಳಿದ್ರೂ ಇಲ್ಲ ಅಂತ ಹೇಳಲ್ಲ, ಅವರು ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ, ಆನ್ಸರ್ ಮಾಡ್ತಾರೆ. ನಮಗೆ ಅವರು ಮೇಲ್ಗಡೆ ನನಗೆ ಇವಾಗ ಕಾಯಿ ಮಂತ್ರಿಸ್ಕೊಟ್ರಲ್ಲ, ಅವರೇ ನನಗೆ ಹೇಳಿದ್ದು, ಸ್ವಾಮಿ ಈ ಥರ ಎಷ್ಟು ದಿನ ಕಟ್ಟಬೇಕು ಅಂದರೆ ವಾರಕ್ಕೆ 1 ಕಾಯಿ ಕಟ್ಟಪ್ಪ ಮತ್ತು ಅಂತ ಎಲ್ಲ ಹೇಳಿದರು. ವಾರಕ್ಕೊಂದು ಕಾಯಿ 7 ಕಾಯಿ ಕಟ್ಟಿ ನಿಮ್ಗೆ ಏನೇ ಕಷ್ಟ ಇದ್ದರೂ ಪರಿಹಾರ ಆಗ್ತವೆ ಅಂತೆಲ್ಲ ಹೇಳಿದರು. ಸೊ ನಾವು ಕೂಡ ಮನಸ್ಸಲ್ಲಿ ಅಂದ್ಕೊಂಡು ಇದು ಇದೆ ನೋಡಿ ಬಸಪ್ಪ, ನಾನು ಸುತ್ತುತ್ತಾ ಇದ್ದೀನಲ್ಲ ಇದೆ. ಇದು ಆಲ್ರೆಡಿ ಇದು ಹಳೆ ಬಸಪ್ಪ, ಇದು ಗದ್ದಿಗೆ, ಹಳೆ ಬಸಪ್ಪಂದು ಇದು ಗದ್ದಿಗೆ. ಇಲ್ಲಿ ನಾವು ಮನಸ್ಸಲ್ಲಿ ಏನು ಅಂದ್ಕೊತೀವೋ ಅದನ್ನು, ಅಂದರೆ ಬೇಡಿಕೆ ಏನಿರುತ್ತೋ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಈಡೇರಿಸು, ಈ ಥರ 7 ಕಾಯಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹರಕೆ ಮುಂಚೆನೇ ಫಸ್ಟ್ನೇ ದಿನ ಮಾಡ್ಕೊಂಡಿರಬೇಕು. ಸೊ ಅದನ್ನು ನಾವೇನು ಹರಕೆ ಮಾಡ್ಕೊಂಡಿರ್ತೀವೋ ಅದನ್ನು ಇವಾಗಲೂ ಕೂಡ ಅಂದ್ಕೊಂಡು ಸೊ ಇದನ್ನು 7 ಪ್ರದಕ್ಷಿಣೆ ಮಾಡಬೇಕು. ಇದು ಗದ್ದಿಗೆ, ಇದು ಹಳೆ ಬಸಪ್ಪ ಇದ್ದಾರಲ್ಲ ಅದ್ರದ್ದು ಗದ್ದಿಗೆ ಇದು. ಸೊ ಇದನ್ನೆಲ್ಲ ಸುತ್ತಬಿಟ್ಟು ನಾವು 7 ಪ್ರದಕ್ಷಿಣೆ ಹಾಕ್ಬಿಟ್ಟು ನಮ್ಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಕಾಯಿ ಕಟ್ಬೋದು. ಏನು ಇಲ್ಲೇ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಿ ನೋಡಿ ಕಟ್ಟಬೇಕು. ನೋಡಿ ಲಾಸ್ಟ್ ಟೈಮು ಇದು ತುಂಬ ಕಾಯೆಲ್ಲ ಕಟ್ಟಿದ್ರು, ಆದರೆ ಇವಾಗೆಲ್ಲ ಅದು ಬಿಚ್ಚಿದ್ದಾರೆ, ಅಂದರೆ ಅದೇ ಬೇರೆಯವ್ರಿಗೆ ಕಾಯಿ ಕಟ್ಟೋದಕ್ಕೆ ವ್ಯವಸ್ಥೆ ಬೇಕಲ್ಲ, ಸೊ ತೆಗ್ದಾಕಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಕೂಡ ಕಾಯಿ ಕಟ್ತಾ ಇದ್ದೀನಿ. ಇದು ನಂದು 5ನೇ ಕಾಯಿ. ನಿಜವಾಗ್ಲೂ ನನಗೆ ಇಲ್ಲಿಗೆ ಹೋದಾಗಿಂದ ತುಂಬ ಒಳ್ಳೆಯದಾಗಿದೆ. ನನಗೆ ಇನ್ನೂ ಹೇಳ್ತೀನಿ ನಾನು ಏನು ಅಂದ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಇನ್ನೂ 2 ಕಾಯಿದೆ, ಅದು ಕಟ್ತೀನಲ್ಲ ಅದು ಫುಲ್ಲು ಆಗಲಿ. ನನಗಿವಾಗ 50% ಆಗಿದೆ, ನಿಜವಾಗ್ಲೂ ಆಗಿದೆ. ಈ ಅಮ್ಮಂಗೆ ಹೋದಾಗಿಂದ ನನಗೆ ಭಾಳ ಒಳ್ಳೆಯದಾಗಿದೆ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಎಲ್ಲ ಪಾಸಿಟಿವ್ ಥರನೇ ನನಗೆ ಒಳ್ಳೆ ಅಂದರೆ ಅನುಭವ ಆಗ್ತಿದೆ. ಸೊ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಕೂಡ ಅಷ್ಟೇ 10 ದಿನಕ್ಕೊಂದ್ಸಲಿ ಏನೇ ಕಷ್ಟ ಆಗಲಿ, ನಾನು ಸುನೀತಾ ಅಂದ್ಕೊಂಡಿದ್ವಿ, ಮುಂಚೆಯಿಂದನೂ ಅಂದ್ಕೊಂಡಿದ್ವಿ 7 ಕಾಯಿ ಕಟ್ಬಿಡೋಣ ಅಂತ ಹೇಳ್ಬಿಟ್ಟು. ಸುನೀತದ ಆಲ್ರೆಡಿ ಇದು 6ನೇ ಕಾಯಿ, ನಂದು ಇದು 5 ಸಲ ನಾನು ಹೋಗ್ತಿರೋದು, ಅವಳು 6 ಸಲ ಹೋಗಿ 6 ಕಾಯಿ ಕಟ್ಟಿದ್ದಾಳೆ. ಇದು ನೋಡಿ ಇದು ಬಸಪ್ಪನ ಹತ್ರ ತೀರ್ಥಸ್ಥಾನ ಅಂತ ಹೇಳ್ಬಿಟ್ಟು, ಇದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಮಾತ್ರ 2 ದಿನ ಅಲ್ಲಿ ನೀರು ಹಾಕೋದು. ಬಟ್ ನೀರು ಹಾಕಿಸ್ಕೊತಾರೆ, ಏನಾದರೂ ಅವ್ರಿಗೆ ಏನಾದರೂ ನೆಗೆಟಿವ್ ಥರ ಅವ್ರಿಗೆ ಇರುತ್ತಲ್ಲ, ಸೊ ಅದೆಲ್ಲ ಕಳಿಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಥರ ಕೆಲವರೆಲ್ಲ ಹಾಕಿಸ್ಕೊತಾರೆ. ನಾನು ಫಸ್ಟ್ನೇ ದಿನ ಹೋದಾಗ ನಾನು ಹಾಕಿಸ್ಕೊಂಡಿದ್ದೆ ಅಲ್ಲಿ. ಸೊ ಈ ಸಲ ಏನು ಹಾಕಿಸ್ಕೊಂಡಿಲ್ಲ, ಲಾಸ್ಟ್ ಟೈಮ್ ಅಲ್ಲೇ ಇರಬೇಕು ಅಂದ್ಕೊಂಡಿದ್ದೀವಿ ನಾನು ಸುನೀತಾ, ಲಾಸ್ಟ್ನೇ 7ನೇ ವಾರದಲ್ಲಿ. ನೋಡೋಣ, ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಲಾಸ್ಟ್ನೇ ದಿನ ಹೋಗ್ತೀವಲ್ಲ ಆವಾಗ ನೀರು ಹಾಕಿಸ್ಕೊಳ್ಳೋಣ, ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದೆ. ಅವಾಗೇ ಹೋಗಿ ಹಾಕಿಸ್ಕೊಂಡು ಒಂದಿನ ಅಲ್ಲೇ ಮಲಗಿಬಿಟ್ಟು ಬರೋಣ ಅಂದ್ಕೊಂಡು ನಾನು ಸುನೀತಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ಇದು ಬಸಪ್ಪಗೆ ಅಂದರೆ ಕಾಲು ಮುಗಿದ್ಬಿಟ್ಟು ನಾವು ಬರೋಣ, ಅದರ ಆಶೀರ್ವಾದ ತೊಗೊಳೋಣ ಅಂತೇಳಿ ಬಂದಿದ್ದೀವಿ. ಕೇಳೋಣ ಅಕ್ಕ, ಏನಕ್ಕೆ ಕೂತಿರೋದು? ಕೊಡ್ತೈತಾ? ಇಷ್ಟೊಂದು ಜನ ಕೊಡುತ್ತಾ? ಇಲ್ಲ ಲೇಟ್ ಆಗುತ್ತೆ ನೋಡಿ. ಎಷ್ಟೊಂದು ಜನ ಎಲ್ಲ ಕೂತ್ಕೊಂಡಿದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ಅಂದರೆ ಇಲ್ಲಿ ಅದು ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಈ ಥರ ಕೆಲಸ ಆಗುತ್ತಾ, ಈ ಥರ ಹಿಂಗಿದೆ ಅಂತ ಹೇಳ್ಬಿಟ್ಟು ಅದ್ರ ಮುಂದೆ ಹೋಗಿ ಕೂತ್ಕೊಳೋದು. ಅದು ಕೂತ್ಕೊಂಡು ನಮ್ಮ ಕಷ್ಟ ಏನಿದೆ, ಅಂದರೆ ಇದಕ್ಕೆ ಪರಿಹಾರ ಇದಾ ಅಂತ ಹೇಳ್ಬಿಟ್ಟು ನಾವು ಮನಸ್ಸಲ್ಲೇ ಅಂದ್ಕೋಬೇಕು. ಅಂದ್ಕೊಂಡು ಅದು ಕೂತ್ಕೊಂಡ್ರೆ ಅದು ಕಾಲಿಗೆ ಕೈ ಇಟ್ಬಿಟ್ಟು ಕೂತ್ಕೊಬೇಕಂತೆ. ಸೊ ಆವಾಗ ನಾವು ಆಗುತ್ತೆ, ಕೆಲಸ ಆಗುತ್ತೆ ಅಂದರೆ ಅದು ಕಾಲು, ಅದು ಕೈ ಅಂದರೆ ಕೈ ಮೇಲೆ ಕಾಲಿಡುತ್ತೆ. ಆಗಲ್ಲ ಅಂತ ಹೇಳಿದ್ರೆ ಅದು ಹಿಂಗೆ ಕೊಂಬಲ್ತೀವಿ, ಅದು ಇಲ್ಲಾಂದರೆ ಹಿಂಗೆ ಕಾಲಲ್ಲಿ ಅಂದರೆ ಕಾಲಿಡಲ್ಲ ಅನ್ನೋದು, ಆ ಥರ ಎಲ್ಲ ಹೇಳ್ಬಿಟ್ಟು ಇವ್ರು ಹೇಳಿದ್ರು ನಮಗೆ. ಹೌದಾ ಅಂತ ಹೇಳ್ಬಿಟ್ಟು, ಅಂದರೆ ಲೇಟ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನಾವು ಅದೇ ಲಾಸ್ಟ್ನೇ ದಿನಾನೇ ಇದನ್ನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಕೊಂಡು ಬಂದ್ವಿ. ಸುನೀತಾ ಲಾಸ್ಟ್ ಟೈಮು ಒಂದ್ಸಲಿ ಫಸ್ಟ್ ಟೈಮು ಇವಳು ಒಬ್ಬಳೇ ಬಂದಿದ್ಲು ಅವ್ರ ಅಕ್ಕನ ಜೊತೆಲಿ. ಆವಾಗ ಬಸಪ್ಪಗೆ ಈ ಥರ ಕಾಲು ಏನೋ ಹರಕೆ ಅಂದ್ಕೊಂಡು ಕೂತ್ಕೊಂಡಿದ್ರಂತೆ. ಅಂದರೆ ಅವಾಗ ಜನ ಕಡಿಮೆ ಇತ್ತಂತೆ. ಸೊ ಹಂಗೆ
ಹಂಗಾಗಿ ಅವಳಿಗೆ ಕೊಡ್ತು, ನನಗೆ ಕೈಗೆ ಕಾಲು ಅಂದರೆ ಕೈ ಇಟ್ಟಿದ್ನಲ್ಲ ಅದಕ್ಕೆ ಕಾಲಿಟ್ಟಿತ್ತು ಕೊಡ್ತು ಅಂತೆಲ್ಲ ಹೇಳಿದ್ಲು. ಸರಿ ಆಯಿತು ಅಂದ್ಕೊಂಡು ಇಲ್ಲಿ ನೋಡಿ ಇದು ಊಟದ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಹೋಗೋಷ್ಟೊತ್ತಿಗೆ ಊಟ ಎಲ್ಲ ಬಡಿಸ್ತಾಯಿದ್ರು. ಅಂದರೆ ತಿಂಡಿ ಆಗೋಗಿತ್ತು. ಬೆಳಗ್ಗೆ 8 ಗಂಟೆಗೆ ಹೋದರೆ ತಿಂಡಿ ಇರುತ್ತೆ. ಇವಾಗ ನಾವು ಆಲ್ರೆಡಿ 10 ಕಾಲಾಗಿತ್ತು. ಬಂದಿದ್ದ ತಕ್ಷಣ ಪಾಯಸ, ಬೂಂದಿ, ಅನ್ನ ಸಾಂಬಾರು ಎಲ್ಲ ಹಾಕಿದ್ರು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇದು ಇಲ್ಲಿ ಏನು ಸ್ಪೆಷಲ್ ಈ ಕ್ಷೇತ್ರದ್ದು ಅಂತ ಹೇಳಿದ್ರೆ, ನೀವು 24 ಅವರ್ಸು 24 ಗಂಟೆ ಯಾವಾಗಾದರೂ ಹೋಗಿ ಎನಿ ಟೈಮ್ ಊಟ ಇರುತ್ತಂತೆ. ನಾವು ಕೂಡ ಅಷ್ಟೇ ಭಾಳ ಸಲ ಹೋದಾಗೆಲ್ಲ ಊಟ ಅಂತೂ ಮಿಸ್ಸೇ ಮಾಡಿಲ್ಲ. 1-2 ಸಲ ಈ ಥರ ಸ್ವೀಟ್ ಊಟ ಮಾಡಿದ್ವಿ. ಇನ್ನೆಲ್ಲ ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಸೊ ಅಲ್ಲಿ ಪ್ರತಿಯೊಬ್ಬರು ಹೋದರೆಲ್ಲ ಹೇಳ್ತಾರೆ. ನಾನು ಕೇಳ್ತಾನೆ ಇರ್ತೀನಿ, ನೀವು ಯಾವ ಊರಿಂದ ಬಂದಿದ್ದೀರಾ? ಇವಾಗ ಅಕ್ಕಪಕ್ಕ ಇರ್ತಾರಲ್ಲ, ಕೂತ್ಕೊಂಡಿರ್ತೀವಲ್ಲ, ಅವ್ರನ್ನ ಕೇಳ್ತಿರ್ತೀವಿ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಎಲ್ಲ ಹೇಳ್ತಿರ್ತಾರೆ. ಕೆಲವರೆಲ್ಲ ಅಲ್ಲೇ ಉಳ್ಕೊಳೋರು, ನೈಟೆಲ್ಲ ಉಳ್ಕೊಂಡಿರೋರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸಿದ್ದೀವಿ. ಇಲ್ಲಿ ದಿನದ 24 ಗಂಟೆಯೂ ಕೂಡ 24 ಅವರ್ಸು ಊಟಕ್ಕೆ ಮಾತ್ರ ಯಾವುದೇ ಕೊರತೆ ಇಲ್ಲ. ಯಾವಾಗ ಹೋದ್ರೂ ರಾತ್ರಿ 12 ಗಂಟೆಗೆ ಹೋದ್ರೂ ಖಂಡಿತ ಇಲ್ಲಿ ಊಟ ಇರುತ್ತಂತೆ. ಸೊ ಎಲ್ಲ ಅಲ್ಲಿರೋರೆಲ್ಲ ಹೇಳಿದರು. ಇದು ವಿಗ್ರಹ ಕಾಣಿಸ್ತಿದೆಯಲ್ಲ, ಇದು ವಿಶ್ವದ ಅತಿ ಎತ್ತರದ ಪಂಚಲೋಹದ ಮೂರ್ತಿ ಅಂತಲೇ ಹೇಳ್ಬೋದು. ಇದು 35,000 kg ವೆಯ್ಟ್ ಇದೆ. ಸೊ ಇದು ಅಮ್ಮಂಗೆ 18 ಕೈ ಇದೆ. ಸೊ ನೋಡಿ ಬೇಕಂದ್ರೆ ಹೋಗಿನಿ ಅಂದರೆ ಕೌಂಟ್ ಮಾಡಿದ್ವಿ ನಾವು ಕೂಡ ಇವತ್ತು. ಸೊ ಇದನ್ನೆಲ್ಲ ಮುಕ್ಕೊಂಡು ಇನ್ನೊಂದು ಸಲ ಸೊ ಅಲ್ಲಿಂದ ನಾವು ತುಮಕೂರು ಬಸ್ ಆಲ್ರೆಡಿ ಬಂದು ನಿಂತ್ಕೊಂಡಿತ್ತು. ಸರಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ವಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್.